ಜಮೀನಿನಲ್ಲಿ ಅಕ್ರಮ ಗಾಂಜಾ ಬೆಳೆ, ಓರ್ವ ಬಂಧನ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಕೋಲಮ್ಮನಹಳ್ಳಿ ಗ್ರಾಮದ ಪಾಲಯ್ಯ ಜಿ ಸುಮಾರು 58 ವರ್ಷ. ಈತ ಬಂಧಿತ ಆರೋಪಿಯಾಗಿದ್ದಾನೆ. ನಮ್ಮ ಚಳ್ಳಕೆರೆ ಪೊಲೀಸ್ ಅವರು ಒಂದು ಲಾರಿ ಕಳ್ಳತನ ಗ್ಯಾಂಗ್ ನ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಲಾಸ್ಟ್ ಮಂತ್ ನಮ್ಮ ಚಳ್ಳಕೆರೆ ಠಾಣೆಯಲ್ಲಿ ಒಂದು ಕೇಸ್ ಆಗಿದೆ, ಒಂದು ಲಾರಿ ಥೆಫ್ಟ್ ಕೇಸ್. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಚಳ್ಳಕೆರೆ ಇನ್ಸ್ಪೆಕ್ಟರ್ ಕುಮಾರ್ ಮತ್ತು ಅವರ ಟೀಮ್ ಒಂದು 4 ಜನರದ ಒಂದು ಲಾರಿ ಕಳ್ಳತನ ಗ್ಯಾಂಗ್ ನ ಹಿಡ್ಕೊಂಡಿದ್ದಾರೆ. ಇವರ ಹೆಸರು ರಶೀದ್ ಖಾನ್, ಸುಲೈಮಾನ್, ನಂದೀಶ ಮತ್ತು ಮುಬಾರಕ್ ಅಂತ. ಈ ರಶೀದ್ ಖಾನ್, ಸುಲೈಮಾನ್ ಇವರೆಲ್ಲ ಮೈಸೂರಿಗೆ ಸೇರಿದವರು. ಈ ಮುಬಾರಕ್ ಅನ್ನೋನು ರಾಣೆಬೆನ್ನೂರು. ನಾಯಕನಹಟ್ಟಿ ಜಮೀನಿನಲ್ಲಿ ಅಕ್ರಮ ಗಾಂಜಾ ಗಿಡ ಬೆಳೆದಿದ್ದ ಆರೋಪಿ ಹಾಗೂ 11.10 ಲಕ್ಷ ಮೌಲ್ಯದ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆಯುವಲ್ಲಿ ನಾಯಕನಹಟ್ಟಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಲ್ಲಿ ವಿಲೇಜ್ ವ್ಯಾಪ್ತಿಯಲ್ಲಿ ಒಂದು ಗಾಂಜಾ ಬೆಳೆದಿರುವಂತ ವಿಚಾರ ಗೊತ್ತಾಗಿ ನಮ್ಮ ನಾಯಕನಹಟ್ಟಿ PSI ಪಾಂಡುರಂಗ ಅವರು ರೈಡ್ ಮಾಡಿದ್ರು. ಸೊ ಈ ಒಂದು ರೈಡ್ ನಲ್ಲಿ ನಮಗೆ ಆ ಲ್ಯಾಂಡ್ ನಲ್ಲಿ ಒಂದು 700ಕ್ಕೆ ಹೆಚ್ಚು ಗಿಡಗಳನ್ನ ಬೆಳೀತಾ ಇರುವುದು ಕಂಡು ಬಂದಿದೆ. ಪಾಲಯ್ಯ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಗಾಂಜಾ ಗಿಡಗಳನ್ನು ತೊರೆಕೋಲಮ್ಮನಹಳ್ಳಿ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಗಿಡ ಬೆಳೆದಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ನಿರ್ದೇಶನದಂತೆ ಚಳ್ಳಕೆರೆ ಉಪವಿಭಾಗದ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಮಾರ್ಗದರ್ಶನದಲ್ಲಿ ತಳುಕು ಪೊಲೀಸ್ ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಂ ಶಿರೇಹಳ್ಳಿ ನೇತೃತ್ವದಲ್ಲಿ ನಾಯಕನಹಟ್ಟಿ ಪೊಲೀಸ್ ಉಪನಿರೀಕ್ಷಕ ಜಿ ಪಾಂಡುರಂಗಪ್ಪ ಹಾಗೂ ಸಿಬ್ಬಂದಿಗಳು ದಾಳಿ ನಡೆಸಿ ಜಮೀನಿನಲ್ಲಿ ಬೆಳೆದಿದ್ದ 791 ಗಾಂಜಾ ಗಿಡಗಳನ್ನು ಅಂದಾಜು ಮೌಲ್ಯ 11.10 ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿ ಆರೋಪಿಯನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಬಕಾರಿ ಅಧೀಕ್ಷಕರಾದ ಕಿರಣ್ ಡಿಚಿ, ಮುಖ್ಯ ಪೇದೆ EM ಭಾಷಾ, ಪೇದೆಗಳಾದ ಅಣ್ಣಪ್ಪ, ಕುಮಾರ್ ಪಿ, ದೇವರಾಜ್ ಕೋಟಿ, ಶಿವಣ್ಣ, ವೀರೇಶ್, ಚಾಲಕ ಮಹೇಶ್ ಪಾಲ್ಗೊಂಡಿದ್ರು. ಅದೇ ಅವರು ಅವ್ರ ಮೆಕ್ಕೆಜೋಳ ಮತ್ತು ಶೇಂಗಾ ಬೆಲೆ ನಡುವೆ ಬೆಳೀತಾ ಇದ್ದಾರೆ. ಅದು ಹೈಟ್ ಕಾಣಬಾರ್ದಂತ ಕೆಲವೊಂದು ಪ್ರಿಕಾಷನ್ಸ್ ಕೂಡ ತಗೊಂಡಿದ್ದಾರೆ. ಸೊ ಈ ತರ ಇದ್ದಾಗ ನಾವು ಪ್ರತಿ ಹೊಲಕ್ಕೆ ಹೋಗಿ ಚೆಕ್ ಮಾಡಕ್ಕಾಗಲ್ಲ. ಆದ್ರೂ ಈ ನಡುವೆ ನಾವು ಒಂದು ಡ್ರೋನ್ ಸರ್ವೆ ಕೂಡ ಮಾಡ್ತಾ ಇದ್ವಿ. ಕೆಲವೊಂದು ಕಡೆ ನಾವು ಡ್ರೋನ್ ಅನ್ನ ಕಳಿಸಿ ಎಲ್ಲೆಲ್ಲಿ ನಮ್ಗೆ ಡೌಟ್ಫುಲ್ ಇದೆ ಡ್ರೋನ್ ವಿಡಿಯೋ ಮುಖಾಂತರ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ವಿ. ಸೊ ಇದು ನಮ್ಗೆ ಬಾತ್ಮೀದಾರರಿಂದ ಗೊತ್ತಾಗಿದೆ. ಬಟ್ ಆದ್ರೂ ಅದು ಇನ್ನೂ ಕಟಾವ್ಗೆ ಬಂದಿಲ್ಲ. ಇನಿಷಿಯಲ್ ಸ್ಟೇಜಸ್ ಆಫ್ ಫ್ಲವರಿಂಗ್ ಅಲ್ಲಿದೆ. ಸೊ ನಮ್ಮವರು ಇವರ ಒಂದು ಅಟೆಂಟಿವ್ ಆಟಿಟ್ಯೂಡ್ ಇಂದ ಇದು ಗೊತ್ತಾಗಿದೆ. ಅದೇ ವಿಚಾರ ಮಾಡ್ತಾ ಇದೀವಿ ನಾವು, ತನಿಖೆ ಮಾಡಿ ಇನ್ನೂ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ ಪಾಲಯ್ಯ ಸೊ ಅದನ್ನೇ ನಾವು ವಿಚಾರ ಮಾಡ್ತಾ ಇದ್ವಿ. ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾರಿಗೆ ಸಪ್ಲೈ ಮಾಡ್ತಾರೆ ಅದೆಲ್ಲ ನಾವು ವಿಚಾರ ಮಾಡ್ತೀವಿ. ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಈಗ ಯಾವ ಸ್ಟೇಜ್ ಅಲ್ಲಿ ಹಿಂದೆ ಸುಮಾರು 5 ವರ್ಷದ ಹಿಂದೆಗೆ IAS ನಲ್ಲಿ ಒಂದು ಔಟ್ ಪೋಸ್ಟ್ ಮಾಡಬೇಕು ಅಂತ ಪ್ರಪೋಸಲ್ ಕೂಡ ಇದೆ ಸರ್. ಬೇಡ OP ಬೇಡ, ಒಂದು ಫುಲ್ ಫ್ಲೆಡ್ಜ್ ಸ್ಟೇಷನ್ ಕೊಡಬೇಕು ಅಂತ ಒಂದು ಪ್ರಯತ್ನ